ವೆಂಕಟೇಶ್ ಹಿಂದುಳಿದ ವರ್ಗಗಳ ಒಕ್ಕೂಟಕ್ಕೆ ಹಿಂದುಳಿದ ವರ್ಗಗಳ ಒಕ್ಕೂಟಕ್ಕೆ ಸರ್ 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 ಒಟ್ಟಿಗೆ ಹಿಡ್ಕೊಳ್ಳಿ ಸರ್ ಇಬ್ರು ಸರ್ ನೋಡಿ ನಮ್ಮ ಅಮ್ಮಂದಾಳು ಜಯರಾಧ ಉದೇ ಉದೇ ಯಪ್ಪ ಉಮೇಶ್ ಆಲ್ಮೇಲ್ಕರ್ ಅವರು ಮುಖಂಡರಾದಂಥ ಉಮೇಶ್ ಆಲ್ಮೇಲ್ಕರ್ ಅವರು ವೇದಿಕೆ ಮೇಲೆ ಬರ್ಬೇಕಂತ ಹೇಳಿ ಕೇಳ್ಕೊತಾ ಇದ್ದೀವಿ. ಸರ್ ಅಲ್ಲೇ ಬರ್ರಿ ಸರ್ ಹಾಂ ಸರ್ ತಡಿ ಸರ್ ಹೈಲೈಟ್ ಮಾಡಿರ್ತಾನ ಈಗ ಬಿಡಿಸ್ತಿಲ್ಲ ಹಾಂ ಏನೈತಿ ಎಷ್ಟು ಬೇರೆ ಕೊಡಿಸ್ಬೇಕು ಅಂದು ಹಾಂ ಸರ್ ಎಷ್ಟು ಬೇರೆ ಕೊಡಿಸ್ಬೇಕು ಅನ್ನೋ ಕೊಡಿಸ್ಬೇಕು ಏನೆಲ್ಲ ಚರ್ಚೆ ಇತ್ತು ವಿಶೇಷವಾಗಿ ಇವತ್ತು ರಾಷ್ಟ್ರೀಯ ಕೂಲಿ ಬೆಸ್ತ ನಿಷಾದ ಹಿಂದುಳಿದ ವರ್ಗಗಳ ಮಠಾಧೀಶ್ವರ ಮಹಾಸಭೆ ಬೆಂಗಳೂರಿನಲ್ಲಿ ಈ ಒಂದು ಅತಿ ಅದ್ದೂರಿಯಾದ ವಿಶೇಷವಾದ ಚಿಂತನ ಮಂಥನ ಸಭೆ ಆಯಿತು. ಹಲವಾರು ಜಿಲ್ಲೆಗಳಿಂದ ಆಗಮಿಸಿದಂತ ಎಲ್ಲ ಮಠಾಧೀಶರು ಒಂದೇ ಹೇಳುವ ಮೂಲಕ ಎಲ್ಲರೂ ಒಗ್ಗಟ್ಟಾಗಿ ಹಿಂದುಳಿದ ಸಮಾಜವನ್ನು ಮುನ್ತರುವಲ್ಲಿ ಪ್ರಯತ್ನಿಸೋಣ ಅನ್ನೋ ಒಂದು ಭಾವನೆಯಿಂದ ಹಲವಾರು ಮಠಾಧೀಶರು ಸಹಿತ ಮತ್ತು ವಿವಿಧ ನಾಯಕರುಗಳು ಸಹ ಇಲ್ಲಿ ಆಗಮಿಸಿದ್ರು. ಎಲ್ಲರ ಒಂದು ಸಮ್ಮುಖದಲ್ಲಿ ವಿಶೇಷ ನಿರ್ಣಯವನ್ನು ತೆಗೆದುಕೊಳ್ಳಲಾಯಿತು. ಈಗ ಹಿಂದುಳಿದ ವರ್ಗಗಳಿಗೆ ಇಂಥವೆಲ್ಲ ಸಭೆಗಳ ಮುಖಾಂತರ ಏನಾದರೂ ಶಕ್ತಿ ಸ್ಥೈರ್ಯ ಮತ್ತಷ್ಟು ಹೆಚ್ಚಿಗೆ ಆಯ್ತು. ನಿಜವಾಗೂ 100ಕ್ಕೆ 100 ಪಟ್ಟು ಹೆಚ್ಚಾಗ್ತದೆ. ಯಾಕಂದ್ರೆ ಒಗ್ಗಟ್ಟೆ ಬಲ ಅನ್ನೋ ಒಂದು ಮಂತ್ರದಿಂದ ಈಗ ಒಂದ್ ಕಟ್ಟಿಗೆ ಆದ್ರೆ ಮುರಿಬಹುದು ಅಂತ ಒಂದು 100 ಕಟ್ಟಿಗೆ ಆದ್ರೆ ಹೇಗೆ ಮುರಿಯೋದಿಲ್ಲ, ಹಾಗೆ ಎಲ್ಲರೂ ಒಗ್ಗಟ್ಟಿನಿಂದ ಮಾಡಿದ್ರೆ ಅಂತ ಎಲ್ಲರೂ ಮುಂಚೂಣಿಯಲ್ಲಿ ಬರ್ಬೋದು, ಹಿಂದುಳಿದ ವರ್ಗ ಮುಂಚೂಣಿಯಲ್ಲಿ ಬರ್ಬೋದು ಅಂತ ಈ ಸಂದರ್ಭಕ್ಕೆ ಅದೇ ಈ ರೀತಿ ಸಭೆ ಮಾಡೋದ್ರಿಂದ ಇವತ್ತು ನೋಡಿದ್ರೆ ಇವತ್ತು ಬೀಜ ಹಾಕುವ ಮೂಲಕ ಗಿಡವನ್ನು ಬೆಳೆಸ್ತಾ ಇದ್ದೇವೆ. ಮುಂದಿನ ದಿನಗಳಲ್ಲಿ ಈ ಗಿಡ ಹೆಮ್ಮರವಾಗಿ ಎಲ್ಲರೂ ನೆರಳು ಕೊಡ್ತಾ ಮುಂಚೂಣಿಯಲ್ಲಿ ಬರ್ತದೆ. ಅದೇ ರೀತಿ ಈ ಸಮಾವೇಶ ಮಾಡುವ ಮೂಲಕ ಹಿಂದುಳಿದ ಸಮಾಜವನ್ನು ಮುಂತರಲೇ ಇದನ್ನು ವಿಶೇಷವಾಗಿ ಸಮಾಜ ಮಾಡಿದೆ. ನಿಜವಾಗಿ ಹೇಳ್ಬೇಕಂದ್ರೆ ಒಗ್ಗಟ್ಟಿನಿಂದ ಏನು ಎಲ್ಲ ಸಮಾಜದವ್ರು ಯಾವುದೇ ಸಮಾಜದಿರ್ಲಿ ಎಲ್ಲರೂ ಒಗ್ಗಟ್ಟಿನಿಂದ ಮಾಡುವ ಮೂಲಕ ನಾವು ಈಗ ಹೇಗೆ ಮಗು ಹತ್ರ ತಾಯಿ ಹಾಲು ಕೊಡ್ಸಾರಂಗೆ ಎಲ್ಲರೂ ಒಗ್ಗಟ್ಟಾಗಿ ನಾವು ಕೇಳೋದ್ರ ಮೂಲಕ ಅದು ಯಶಸ್ವಿ ಆಗ್ತದೆ ಅನ್ನೋ ಒಂದು ಭಾವನೆ ಇದೆ. ಅದಕ್ಕೆ ಈ ಒಂದು ಚಿಂತನ ಮಂಥನ ಸಭೆ ಮಾಡಿದ್ವಿ.